ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ದಂಗಲ್ ಜೋರಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಚುರುಕು ಪಡ್ಕೊಳ್ತಾ ಇದೆ. ಮತದಾನಕ್ಕೆ ರಮೇಶ್ ಕತ್ತಿ ಬಣದ ಮತದಾರರು ಆಗಮಿಸಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಚುನಾವಣೆ. ಮತ ಚಲಾಯಿಸೋದಕ್ಕೆ ಕತ್ತಿ ಬಣದ ಮತದಾರರು 51 ಮಂದಿ ಆಗಮಿಸಿದ್ರು. ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದೇ ಬಣ್ಣದ ಪೇಟವನ್ನ ಧರಿಸಿ ಆಗಮಿಸಿದ್ದಾರೆ. ನಿಪ್ಪಾಣಿ ತಾಲೂಕಿನ 75 ಜನ ಮತದಾನ ಪ್ರತಿನಿಧಿಗಳು. ನಿಪ್ಪಾಣಿಯಲ್ಲಿ ಜೊಲ್ಲೆ ಉತ್ತಮ್ ಪಾಟೀಲ್ ನಡುವೆ ಪೈಪೋಟಿ ಇದೆ. ಈ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಆಗೋ ಭೀತಿಯಲ್ಲಿ ರಮೇಶ್ ಕತ್ತಿಯವರಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ತೀವ್ರ ಪೈಪೋಟಿಗೆ ಕಾರಣ ಆಗಿರುವಂತಹ ಚುನಾವಣೆ ಜೊತೆಗೆ ರಾಜ್ಯಾದ್ಯಂತ ಕುತೂಹಲವನ್ನು ಕೆರಳಿಸಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ಯಾವ ರೀತಿಯಾಗಿ ಸಾಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ? ಡಿಸಿಸಿ ಬ್ಯಾಂಕ್ ಅನ್ನ ಚೆಕ್ಕೆ ತಿಳ್ಕೊಳ್ಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಡಿಸಿಸಿ ಬ್ಯಾಂಕ್ ನ ಕೊಡಬಾರ್ದು ಅಂತೇಳಿ ಮತ್ತೊಂದೆಡೆ ಇತ್ತ ಸೌದೆ ಹಾಗೂ ಕತ್ತಿ ಕೂಡ ಒಂದು ಬಣವನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಮೊನ್ನೆ ಅಷ್ಟೇ ಅಕ್ಟೋಬರ್ 13ಕ್ಕೆ 9 ಕ್ಷೇತ್ರಗಳ ಅವಿರೋಧ ಆಗಿ ಆಯ್ಕೆ ಆಗಿರುವಂತದ್ದು. ಇವತ್ತು 7 ಕ್ಷೇತ್ರಗಳಿಗೆ ಚುನಾವಣೆ ನಡೀತಿರುವಂತದ್ದು. ಹೀಗಾಗಿ ಹುಕ್ಕೇರಿ, ನಿಪ್ಪಾಣಿ, ಅದ್ರ ಜೊತೆಗೆ ರಾಯಬಾಗ್, ಅತನಿ ಮತ್ತು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಿರುವಂತದ್ದು. ಎಲ್ಲರೂ ಕೂಡ ಅಭ್ಯರ್ಥಿಗಳು ತಮ್ಮ ತಮ್ಮ ಮತದಾರರನ್ನ ಬಸ್ ನಲ್ಲಿ ಕರೆದುಕೊಂಡು ಬಂದು ಮತ ಚಲಾಯಿಸುವ ಕಾರ್ಯವನ್ನು ಕೂಡ ಮಾಡ್ತಿರುವಂತದ್ದು. ಇಷ್ಟು ದಿನಗಳ ಕಾಲ ಎಲ್ಲ ಮತದಾರರು ಕೂಡ ಏನು ಪಿಕೆಪಿಎಸ್ ನಿರ್ದೇಶಕರಿದ್ದಾರೆ, ಅವರು ಮತದಾನ ಹಕ್ಕು ಪಡೆದಂತ ಪಿಕೆಪಿಎಸ್ ನಿರ್ದೇಶಕರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ತೆರಳಿ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು. ಹೀಗಾಗಿ ಅಡ್ಡ ಮತದಾನ ಭೀತಿ ಹಿನ್ನೆಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮ ಬೆಂಬಲಿಗರನ್ನ ಬೇರೆ ಬೇರೆ ರಾಜ್ಯಗಳಿಗೆ ರೆಸಾರ್ಟ್ಗೆ ಕಳಿಸಿದ್ರು. ಆದ್ರೆ ನಿನ್ನೆ ರಾತ್ರಿ ಹೊತ್ತಿಗೆ ಎಲ್ಲ ಮತದಾರರನ್ನ ಬೆಳಗಾವಿಗೆ ಕರೆತಂದು ಇವತ್ತು ಖಾಸಗಿ ಹೋಟೆಲ್ನಿಂದ ನೇರವಾಗಿ ಮತದಾನ ಕೇಂದ್ರಕ್ಕೆ ಕರೆತಂದು ಮತವನ್ನು ಚಲಾಯಿಸುವ ಕಾರ್ಯವನ್ನು ಮಾಡ್ತಿದ್ದಾರೆ. ಎಲ್ಲಾ ಅಭ್ಯರ್ಥಿಗಳು ಕೂಡ ಅಡ್ಡ ಮತದಾನ ಭೀತಿ ಹೆಚ್ಚಿರುವಂತದ್ದು. ಹೀಗಾಗಿ ಮುಂದೆ ನಿಂತು ಓಟ್ ಹಾಕುವ ಕಾರ್ಯವನ್ನು ಕೂಡ ಎಲ್ಲ ಅಭ್ಯರ್ಥಿಗಳು ಮಾಡ್ತಿರುವಂತದ್ದು. ಇವತ್ತು 3 ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ. ಅದರಲ್ಲೂ ಪ್ರಮುಖವಾಗಿ ಅತನಿ, ರಾಯಬಾಗ ಹಾಗೂ ರಾಮದುರ್ಗ ಈ 3 ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಇನ್ನುಳಿದ 4 ಕ್ಷೇತ್ರಗಳಿಗೆ ಅಕ್ಟೋಬರ್ 28ರಂದು ಕೂಡ ಮತ ಎಣಿಕೆ ಕಾರ್ಯ ರಿಸಲ್ಟ್ ಕೂಡ ಅವತ್ತೇ ಅನೌನ್ಸ್ ಆಗುತ್ತೆ. ಹೀಗಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಯಾರ ಚೆಕ್ಕಿಗೆ ಅನ್ನೋದು ಇವತ್ತು ಸ್ಪಷ್ಟವಾಗುದಿಲ್ಲ. ಬದಲಾಗಿ ಅಕ್ಟೋಬರ್ 28ಕ್ಕೆ ಏನು ಹೈಕೋರ್ಟ್ ನಿಂದ ಏನು ಅಂತಿಮ ತೀರ್ಪು ಬರುತ್ತೆ, ತೀರ್ಪು ಬಂದ ಬಳಿಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಯಾರು ಇತ್ತ ಜಾರಕಿಹೊಳಿ ಬ್ರದರ್ಸ್ ಚೆಕ್ಕೆ ಹೋಗುತ್ತಾ ಅಥವಾ ಸೌದಿ ಕತ್ತಿ ಬಣದ ಚೆಕ್ಕೆ ಹೋಗುತ್ತಾ ಅನ್ನೋದು ಅಕ್ಟೋಬರ್ 28ರ ಬಳಿಕ ನಿರ್ಧಾರ ಆಗಲಿದೆ. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.